ಜಗತ್ತಿನ ಅತಿದೊಡ್ಡ ಮುಸ್ಲಿಂ ದೇಶಕ್ಕೆ ಮೋದಿ. ಆಸ್ಟ್ರೇಲಿಯಾದ ಅಣು ಖಜಾನೆ ಮೇಲೆ ಭಾರತ ಕಣ್ಣು. ಏನಿದು ಪ್ರಧಾನಿಯ ಹೊಸ ಪ್ರವಾಸದ ಕಥೆ? ನಮಸ್ಕಾರ ಸ್ನೇಹಿತರೆ. ಇಂಡೋನೇಷ್ಯಾ, ನ್ಯೂಜಿಲೆಂಡ್, ಆಸ್ಟ್ರೇಲಿಯಾ ಇಂಡೋ ಪೆಸಿಫಿಕ್ ಭಾಗದಲ್ಲಿ ಬರೋ ಅತ್ಯಂತ ಪ್ರಮುಖ ಮತ್ತು ಭಾರತಕ್ಕೆ ಅಷ್ಟೇ ಇಂಪಾರ್ಟೆಂಟ್ ದೇಶಗಳು. ಈಗ ಇದೇ ದೇಶಗಳಿಗೆ ಪ್ರಧಾನಿ ಮೋದಿ ಅವರು ಪ್ರವಾಸ ಕೈಗೊಳ್ತಿದ್ದಾರೆ. ಜುಲೈ 6ರಿಂದ ಈ ಟ್ರಿಪ್ ಶುರುವಾಗ್ತಿದ್ದು, ಈ ಭೇಟಿ ಸಾಕಷ್ಟು ಜನರ ಕಣ್ಣರಳಿಸ್ತಿದೆ. ಕಾರಣ, ಈ ಭೇಟಿಯಲ್ಲಿ ಭಾರತದ ಅಣು ಕಾರ್ಯಕ್ರಮಕ್ಕೆ ಸಂಬಂಧಪಟ್ಟಂತೆ, ರಾಜಕಾರಣಕ್ಕೆ ಸಂಬಂಧಪಟ್ಟಂತೆ, ಆರ್ಥಿಕತೆಗೆ ಸಂಬಂಧಪಟ್ಟಂತೆ ಬಿಗ್ ಡೀಲ್ಗಳು ನಡೆಯಲಿವೆ. ಅಷ್ಟೇ ಅಲ್ಲ, ಈ ಸಲ ಚೀನಾವನ್ನ ಕಟ್ಟಿಹಾಕೋ ದೊಡ್ಡ ಸ್ಟ್ರಾಟಜಿ ಕೂಡ ಭಾರತದ ಟೇಬಲ್ ಮೇಲಿದೆ. 40 ವರ್ಷಗಳ ನಂತರ ಇದೇ ಮೊದಲ ಬಾರಿಗೆ ಭಾರತದ ಪ್ರಧಾನಿಯೊಬ್ಬರು ನ್ಯೂಜಿಲೆಂಡ್ಗೆ ಕಾಲಿಡ್ತಿದ್ದಾರೆ. ಹಾಗಿದ್ರೆ ಮೋದಿಯವರ ಪ್ರವಾಸದ ಅಸಲಿ ಉದ್ದೇಶ ಏನು? ಇದು ಭಾರತದ ಪಾಲಿಗೆ ಅತ್ಯಂತ ಕ್ರೂಷಿಯಲ್ ಟ್ರಿಪ್ ಅಂತ ಕರೆಸಿಕೊಳ್ತಿರೋದ್ಯಾಕೆ? ಈ ಭೇಟಿಲಿ ಏನೆಲ್ಲ ಡೀಲ್ ಆಗತ್ತೆ? ಎಲ್ಲವನ್ನ ಕ್ವಿಕ್ ಆಗಿ ನೋಡೋಣ. ಕಡೆ ತನಕ ಮಿಸ್ ಮಾಡದೆ ನೋಡಿ. ಇಂಡೋನೇಷ್ಯಾಗೆ ಮೊದಲ ಪ್ರವಾಸ. ಹೌದು, ಪ್ರಧಾನಿಯವರ 3 ದೇಶಗಳ ಟ್ರಿಪ್ಪಲ್ಲಿ ಮೊದಲು ಹೋಗ್ತಿರೋದು ಇಂಡೋನೇಷ್ಯಾಗೆ. ಸ್ನೇಹಿತರೆ, ಇಂಡೋನೇಷ್ಯಾ ಪ್ರಪಂಚದಲ್ಲಿ ಅತಿದೊಡ್ಡ ಮುಸ್ಲಿಂ ಜನಸಂಖ್ಯೆ ಇರೋ ದೇಶ. ಭಾರತದ ಜೊತೆಗೆ ನಿಕಟ ಸಂಬಂಧ ಹೊಂದಿರೋ ದೇಶ. ಚೆನ್ನೈನಿಂದ 3600 ಕಿಲೋಮೀಟರ್ ದೂರ ಇದ್ದು, ಅಂಡಮಾನ್ ನಿಕೋಬಾರ್ನಿಂದ 200 ಕಿಲೋಮೀಟರ್ ಅಂತರದಲ್ಲಿದೆ. ಇದೇ ದೇಶಕ್ಕೆ ಜುಲೈ 6ರಿಂದ 8ನೇ ತಾರೀಖಿನವರೆಗೆ ಪ್ರಧಾನಿ ಟ್ರಿಪ್ ಹೋಗ್ತಾರೆ. ಹಾಗೆ ನೋಡಿದ್ರೆ ಇದು ಪ್ರಧಾನಿ ಮೋದಿಯವರ 4ನೇ ಇಂಡೋನೇಷ್ಯಾ ಭೇಟಿ. ಆದರೆ ಈ ಭೇಟಿಗೊಂದು ವಿಶೇಷ ಮಹತ್ವ ಇದೆ. 2018ರ ಮೇ ತಿಂಗಳಲ್ಲಿ ಭಾರತ ಮತ್ತು ಇಂಡೋನೇಷ್ಯಾ ನಡುವಿನ ದ್ವಿಪಕ್ಷೀಯ ಸಂಬಂಧವನ್ನ ಕಾಂಪ್ರೆನ್ಸಿವ್ ಸ್ಟ್ರಾಟಜಿಕ್ ಪಾರ್ಟ್ನರ್ಶಿಪ್ ಹಂತಕ್ಕೆ ಏರಿಸಲಾಗಿತ್ತು. ಆನಂತರ ನಡೆಯುತ್ತಿರೋ ಮೊದಲ ದ್ವಿಪಕ್ಷೀಯ ಭೇಟಿ ಇದಾಗಿದೆ. ಇಲ್ಲಿ ಕಾಂಪ್ರೆನ್ಸಿವ್ ಸ್ಟ್ರಾಟಜಿಕ್ ಪಾರ್ಟ್ನರ್ಶಿಪ್ ಅಂದ್ರೆ ಎರಡೂ ದೇಶಗಳ ನಡುವಿನ ಸಾಮಾನ್ಯ ಸಂಬಂಧವನ್ನ, ಅಂದ್ರೆ ಡಿಫೆನ್ಸ್, ಎಕನಾಮಿಕ್, ಮ್ಯಾರಿಟೈಮ್ ರಿಲೇಶನ್ಶಿಪ್ ಅನ್ನ ಇನ್ನಷ್ಟು ಆಳ ಮಾಡೋದು. ಈ ಥರ ಕೆಲವು ದೇಶಗಳ ಜೊತೆಗೆ ಭಾರತ ಪಾರ್ಟ್ನರ್ಶಿಪ್ ಮಾಡಿಕೊಂಡಿದೆ. ಅದು ಇಂಡೋನೇಷ್ಯಾ ಜೊತೆಗೂ ಇದೆ. ಇಲ್ಲಿ ಹೊಸ ಭೇಟಿಲಿ ಭಾರತ ರಕ್ಷಣಾ ರಫ್ತಿನ ಕಡೆ ಫೋಕಸ್ ಮಾಡ್ತಿದೆ. ಅಲ್ಲದೆ ನಿಮಗೆ ಗೊತ್ತಿರೋ ಹಾಗೆ ಇಂಡೋನೇಷ್ಯಾ ಭಾರತದ ಬ್ರಹ್ಮೋಸ್ಗೆ ಬೇಡಿಕೆ ಇಟ್ಟಿದೆ. ಸೊ ಭೇಟಿಯ ವೇಳೆ ಬ್ರಹ್ಮೋಸ್ ಒಪ್ಪಂದ ಫೈನಲ್ ಆಗೋ ನಿರೀಕ್ಷೆ ಇದೆ. ಕೇವಲ ಕ್ಷಿಪಣಿ ಮಾತ್ರವಲ್ಲ, ಸಮುದ್ರದೊಳಗಿನ ಬೇಟೆಗಾರ ಅಂತ ಕರೆಯಲ್ಪಡೋ ಸ್ಕಾರ್ಫಿನ್ ಕ್ಲಾಸ್ ಜಲಾಂತರ್ಗಾಮಿ ನೌಕೆಗಳ ತಯಾರಿಕೆಗೂ ಎರಡೂ ದೇಶಗಳು ಇಂಟ್ರೆಸ್ಟ್ ತೋರಿಸ್ತಿವೆ. ಸದ್ಯ ಇಂಡೋನೇಷ್ಯಾಗೆ ಈ ಭಾಗದಲ್ಲಿ ಹೊಸ ಸೇನಾ ಪವರ್ ಆಗೋ ಆಸೆ ಇದೆ. ಅದಕ್ಕಾಗಿ ಅವರು ಜಗತ್ತಿನ ಬೆಸ್ಟ್ ಅನ್ನಿಸೋ ಎಲ್ಲ ಆಯುಧಗಳನ್ನ ಕೂಡ ತಮ್ಮ ಬತ್ತಳಿಕೆಗೆ ಸೇರಿಸಿಕೊಳ್ತಿದ್ದಾರೆ. ಸೊ ಭಾರತ ಆ ಅವಕಾಶವನ್ನ ಸೂಕ್ತವಾಗಿ ಬಳಸಿಕೊಂಡು ತನ್ನ ಆಯುಧಗಳನ್ನ ಮಾರ್ತಾ ಇದೆ. ಇದರೊಂದಿಗೆ ಈ ಭಾಗದಲ್ಲಿ ಚೀನಾ ವಿರುದ್ಧ ತನ್ನ ಆಯುಧಗಳನ್ನ ನಿಯೋಜನೆ ಮಾಡೋ ಕೆಲಸವನ್ನ ಕೂಡ ಭಾರತ ಇನ್ನಷ್ಟು ಅಗ್ರೆಸಿವ್ ಆಗಿ ಮಾಡ್ತಾ ಇದೆ. ಇನ್ನು ಈ ಭೇಟಿಯ ಇನ್ನೊಂದು ಹೈಲೈಟ್ ಅಂದ್ರೆ ಇಂಡೋನೇಷ್ಯಾದಲ್ಲಿರೋ ಕ್ರಿಟಿಕಲ್ ಮಿನರಲ್ಗಳು, ವಿಶೇಷವಾಗಿ ಎಲೆಕ್ಟ್ರಿಕ್ ವಾಹನಗಳ ಬ್ಯಾಟರಿ ತಯಾರಿಕೆಯಲ್ಲಿ ಬಳಸೋ ನಿಕ್ಕಲ್. ಇಂಡೋನೇಷ್ಯಾದ ಕಂಪನಿಗಳ ಜೊತೆ ಜಂಟಿ ಉದ್ಯಮಗಳನ್ನು ಸ್ಥಾಪನೆ ಮಾಡಿ ಖನಿಜ ಸಂಸ್ಕರಣಾ ಘಟಕಗಳನ್ನು ಶುರು ಮಾಡೋಕೆ ಭಾರತ ಪ್ಲಾನ್ ಹಾಕಿದೆ. ಸ್ನೇಹಿತರೆ, ನಿಮಗೆ ಗೊತ್ತಿರಲಿ, ಸದ್ಯ ಇಂಡೋನೇಷ್ಯಾದ 75% ನಿಕ್ಕಲ್ ಸಂಸ್ಕರಣಾ ಸಾಮರ್ಥ್ಯವನ್ನ ಚೀನಾ ತನ್ನ ನಿಯಂತ್ರಣದಲ್ಲಿ ಇಟ್ಟುಕೊಂಡಿದೆ. ಅಂದ್ರೆ ಚೀನಾ ಕಂಪನಿಗಳದ್ದೇ ಕಾರುಬಾರು. ಹೀಗಾಗಿ ಇದನ್ನ ಭೇದಿಸೋಕೆ ಭಾರತ ಮುಂದಾಗಿದೆ. ಹಾಗೇನಾದ್ರೂ ಆದ್ರೆ ಭಾರತದ ಇವಿ ಕ್ಷೇತ್ರಕ್ಕೆ ಇನ್ನೂ ಬಿಗ್ ಬೂಸ್ಟ್ ಸಿಗುತ್ತೆ. ಯಾಕಂದ್ರೆ ಅಂತಾರಾಷ್ಟ್ರೀಯ ಇಂಧನ ಸಂಸ್ಥೆಯ ವರದಿ ಪ್ರಕಾರ ಪ್ರಪಂಚದ 65% ಸಂಸ್ಕರಿಸಿದ ನಿಕಲ್ ಇಂಡೋನೇಷ್ಯಾ ಮತ್ತು ಚೀನಾದಲ್ಲೇ ಇದೆ. ಅದರಲ್ಲೂ 2040ರ ವೇಳೆಗೆ ಇಡೀ ಪ್ರಪಂಚದ 44% ಸಂಸ್ಕರಿಸಿದ ನಿಕಲ್ ಕೇವಲ ಇಂಡೋನೇಷ್ಯಾ ಒಂದರಲ್ಲೇ ಇರಲಿದೆ. ಹೀಗಾಗಿ ಇಂಡೋನೇಷ್ಯಾ ಜೊತೆಗಿನ ಈ ಭೇಟಿ ಮತ್ತು ಒಪ್ಪಂದ ಭಾರತದ ಭವಿಷ್ಯದ ದೃಷ್ಟಿಯಿಂದ ಅತ್ಯಂತ ನಿರ್ಣಾಯಕ. ಅಷ್ಟೇ ಅಲ್ಲ, ನಮ್ಮ ಸ್ಟೀಲ್ ಉತ್ಪಾದನೆಗೆ ಬೇಕಾದ ಫೆರೋನಿಕಲ್ ಅನ್ನು ಕೂಡ ಭಾರತ 80% ಇಂಡೋನೇಷ್ಯಾದಿಂದಲೇ ಆಮದು ಮಾಡಿಕೊಳ್ತಿದೆ. ಸೊ ಈ ಭೇಟಿ ಬಹಳ ಮಹತ್ವ ಪಡಿತಿದೆ. ಇನ್ನು ಮೋದಿಯವರ 2ನೇ ಭೇಟಿ ಇರೋದು ಆಸ್ಟ್ರೇಲಿಯಾಗೆ. ಜುಲೈ 8ರಿಂದ 10ರ ತನಕ ಈ ಭೇಟಿ ಇರುತ್ತೆ. ಈ ಟೈಮಲ್ಲಿ ಆಸ್ಟ್ರೇಲಿಯಾ ಜೊತೆ ಯುರೇನಿಯಂ ಸಪ್ಲೈ ಬಗ್ಗೆ ಕಮರ್ಷಿಯಲ್ ಡೀಲ್ ಫೈನಲ್ ಆಗೋ ಸಾಧ್ಯತೆ ಇದೆ.
2014ರಲ್ಲೇ ಎರಡೂ ದೇಶಗಳ ಮಧ್ಯೆ ಸಿವಿಲ್ ನ್ಯೂಕ್ಲಿಯರ್ ಅಗ್ರಿಮೆಂಟ್ ಆಗಿತ್ತು. ಆದರೆ ಇದು ಇಷ್ಟು ವರ್ಷ ಇಂಪ್ಲಿಮೆಂಟ್ ಆಗಿರಲಿಲ್ಲ. ಇತ್ತೀಚೆಗೆ ಈ ಬಗ್ಗೆ ಆಸ್ಟ್ರೇಲಿಯಾ ಜೊತೆ ಒಳ್ಳೆ ಮಾತುಕತೆ ನಡೆದಿದೆ. ಹೀಗಾಗಿ ಈ ಭೇಟಿಯಲ್ಲಿ ಫೈನಲ್ ರಿಸಲ್ಟ್ ಸಿಗಬಹುದು ಅಂತ ಹೇಳಲಾಗ್ತಿದೆ. ಈ ಸಿವಿಲ್ ನ್ಯೂಕ್ಲಿಯರ್ ಒಪ್ಪಂದದ ಹಿಂದೆ ಭಾರತ ದೊಡ್ಡ AI ಪ್ಲಾನ್ ಮಾಡಿದೆ. ಅದೇನಂದ್ರೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ಗಾಗಿ ದೊಡ್ಡ ಡೇಟಾ ಸೆಂಟರ್ಗಳನ್ನ ಮಾಡೋಕೆ ಪ್ಲಾನ್ ನಡೀತಿದೆ. ಇದಕ್ಕೆ ಸಿಕ್ಕಾಪಟ್ಟೆ ಕರೆಂಟ್ ಬೇಕಾಗುತ್ತೆ. ಈ ಎನರ್ಜಿ ಡಿಮ್ಯಾಂಡ್ ಅನ್ನ ನ್ಯೂಕ್ಲಿಯರ್ ಪವರ್ ಮೂಲಕ ಬ್ಯಾಲೆನ್ಸ್ ಮಾಡೋಕೆ ಭಾರತ ಟ್ರೈ ಮಾಡ್ತಿದೆ. ಸದ್ಯ ಆಸ್ಟ್ರೇಲಿಯಾ ಹತ್ರ ಜಗತ್ತಿನ ಅತಿ ದೊಡ್ಡ ಯುರೇನಿಯಂ ನಿಕ್ಷೇಪ ಇದೆ. ಪ್ರಪಂಚದ 35% ಯುರೇನಿಯಂ ರಿಸರ್ವ್ ಆಸ್ಟ್ರೇಲಿಯಾದಲ್ಲೇ ಇದೆ. ಅಂದ್ರೆ 49 ಲಕ್ಷ ಟನ್ನಲ್ಲಿ 1.7 ಲಕ್ಷ ಟನ್ ಇಲ್ಲೇ ಇದೆ. ಆದರೆ ಪ್ರೊಡಕ್ಷನ್ ವಿಚಾರದಲ್ಲಿ ಕಜಕಿಸ್ತಾನ್ ಫಸ್ಟ್, ಆಮೇಲೆ ಕೆನಡಾ, 3ನೇ ಪ್ಲೇಸ್ನಲ್ಲಿ ಆಸ್ಟ್ರೇಲಿಯಾ ಇದೆ. ಆಸ್ಟ್ರೇಲಿಯಾದಲ್ಲಿ ಹೆಚ್ಚಿನ ಯುರೇನಿಯಂ ರಿಸರ್ವ್ ಇದ್ರೂ ಅವರು ಸರಿಯಾಗಿ ಯೂಸ್ ಮಾಡ್ಕೊಳ್ತಿಲ್ಲ. ಹೀಗಾಗಿ ಭಾರತ ಆ ದೊಡ್ಡ ಬುಟ್ಟಿಗೆ ಕೈ ಹಾಕ್ತಾ ಇದೆ. ಇದರ ಜೊತೆಗೆ ಡಿಫೆನ್ಸ್ ಹಾಗೂ ಎಕನಾಮಿಕ್ ಕೋಆಪರೇಷನ್ ಬಗ್ಗೆ ಕೂಡ ಚರ್ಚೆ ಆಗಲಿದೆ. ನಿಮಗೆ ಗೊತ್ತಿರೋ ಹಾಗೆ ಆಸ್ಟ್ರೇಲಿಯಾ ಕ್ವಾಡ್ ಕೂಟದಲ್ಲಿರೋ ದೇಶ. ಚೀನಾವನ್ನ ಗಮನದಲ್ಲಿಟ್ಟುಕೊಂಡು ಹೆಣಿತಿರೋ ತಂತ್ರದಲ್ಲಿ ಆಸ್ಟ್ರೇಲಿಯಾದ ಪಾತ್ರ ಕೂಡ ದೊಡ್ಡದಿದೆ. ಇತ್ತೀಚಿನ ವರ್ಷಗಳಲ್ಲಿ ಚೀನಾಗೂ ಆಸ್ಟ್ರೇಲಿಯಾಗೂ ದ್ವೇಷ ಹೆಚ್ಚಾಗಿದೆ. ಚೀನಾದ ದಾದಾಗಿರಿಯನ್ನ ನಾವು ಒಪ್ಪಲ್ಲ ಅಂತ ಆಸ್ಟ್ರೇಲಿಯಾ ಹೇಳ್ತಿದೆ. ಹಾಗೆ ಇಬ್ರು ಆಗಾಗ ವಿಮಾನಗಳ ಮೂಲಕ, ಹಡಗಿನ ಮೂಲಕ ಒಬ್ರನ್ನೊಬ್ರು ಕೆಣಕೋ ಕೆಲಸ ಮಾಡ್ತಿರ್ತಾರೆ. ಇಲ್ಲಿ ಆಸ್ಟ್ರೇಲಿಯಾ ಹತ್ತಿರ ಇರೋ ಸೋಲಮನ್ ದ್ವೀಪಗಳ ಜೊತೆ ಚೀನಾ ರಹಸ್ಯವಾಗಿ ರಕ್ಷಣಾ ಒಪ್ಪಂದ ಮಾಡಿಕೊಳ್ಳೋಕೆ ನೋಡ್ತಿದೆ. ಅಲ್ಲಿ ತನ್ನ ಮಿಲಿಟರಿ ಬೇಸ್ ಹಾಕುವುದು ಚೀನಾದ ಪ್ಲಾನ್. ಇದು ಆಸ್ಟ್ರೇಲಿಯಾಗೆ ಇಷ್ಟ ಇಲ್ಲ. ಸೊ ಇದನ್ನ ಕೌಂಟರ್ ಮಾಡೋಕೆ ಆಸ್ಟ್ರೇಲಿಯಾ ಅಮೆರಿಕ, ಭಾರತದಂತ ದೇಶಗಳ ಜೊತೆಗೆ ಕೈ ಜೋಡಿಸ್ತಿದೆ. ಅದರಲ್ಲೂ ಆಸ್ಟ್ರೇಲಿಯಾ ಕೆಲವೊಂದಷ್ಟು ಆಯಾಕಟ್ಟಿನ ಜಾಗಗಳನ್ನ ಹೊಂದಿದೆ. ನೀವು ಮ್ಯಾಪ್ನಲ್ಲಿ ನೋಡ್ತಿರ್ಬೋದು. ಆಸ್ಟ್ರೇಲಿಯಾ ಹತ್ತಿರ ಕೋಕೋಸ್ ಅನ್ನೋ ದ್ವೀಪ ಇದೆ. ಹಾಗೆ ಭಾರತದ ಹತ್ತಿರ ಅಂಡಮಾನ್ ನಿಕೋಬಾರ್ ದ್ವೀಪ ಇದೆ. ಚೀನಾ ಹಡಗುಗಳು ಹಿಂದೂ ಮಹಾಸಾಗರಕ್ಕೆ ಬರಬೇಕಾದ್ರೆ ಮಲಕ್ಕಾ ಜಲಸಂಧಿ ದಾಟಿಕೊಂಡೇ ಬರಬೇಕು. ಈ ದ್ವೀಪಗಳ ಸಹಾಯದಿಂದ ಭಾರತ ಮತ್ತು ಆಸ್ಟ್ರೇಲಿಯಾ ಸೇರಿ ಚೀನಾ ನೌಕಾಪಡೆಯನ್ನ ಎರಡೂ ಕಡೆಯಿಂದಲೂ ಲಾಕ್ ಮಾಡಬಹುದು. ಎರಡನೇದಾಗಿ, ಚೀನಾದ 80% ತೈಲ ವ್ಯಾಪಾರ ಈ ಸಮುದ್ರ ಮಾರ್ಗದಲ್ಲೇ ನಡೆಯುತ್ತೆ. ಇಲ್ಲಿ ಚೀನಾದ ಭಯ ಏನಂದ್ರೆ, ಭಾರತ ಮತ್ತು ಆಸ್ಟ್ರೇಲಿಯಾ ಒಂದಾದ್ರೆ ಯುದ್ಧದ ಸಮಯದಲ್ಲಿ ಚೀನಾದ ಬಿಸ್ನೆಸ್ ರೂಟ್ ಅನ್ನೇ ಬ್ಲಾಕ್ ಮಾಡಬಹುದು ಅನ್ನೋ ಆತಂಕ ಚೀನಿಯರನ್ನ ಕಾಡ್ತಿದೆ. ಅಷ್ಟೇ ಅಲ್ಲ, ಭಾರತ ಮತ್ತು ಆಸ್ಟ್ರೇಲಿಯಾ ಮಧ್ಯೆ ಮ್ಯೂಚುವಲ್ ಲಾಜಿಸ್ಟಿಕ್ ಸಪೋರ್ಟ್ ಅಗ್ರಿಮೆಂಟ್ MLSA ಆಗಿದೆ. ಇದರ ಅಡಿಯಲ್ಲಿ ಹಿಂದೂ ಮಹಾಸಾಗರದಲ್ಲಿ ಚೀನಾದ ಯಾವುದೇ ಸಬ್ಮರೀನ್ ಅಥವಾ ಯುದ್ಧ ನೌಕೆ ಅಡ್ಡಾಡಿದ್ರೂ ಆಸ್ಟ್ರೇಲಿಯಾ ತಕ್ಷಣ ಆ ಇನ್ಫಾರ್ಮೇಶನ್ ಮತ್ತು ಲೊಕೇಶನ್ ಅನ್ನ ಭಾರತದ ನೌಕಾಪಡೆಗೆ ಪಾಸ್ ಮಾಡಬೇಕು. ಅಮೆರಿಕ ನೇತೃತ್ವದ 5 ಐಸ್ ಇಂಟೆಲಿಜೆನ್ಸ್ ಗುಂಪಲ್ಲಿ ಆಸ್ಟ್ರೇಲಿಯಾ ಕೂಡ ಇದೆ. ಸೊ ಅದೆಲ್ಲ ಮಾಹಿತಿ ಭಾರತಕ್ಕೆ ಸಿಗುತ್ತೆ. ಹೀಗಾಗಿ ಆಸ್ಟ್ರೇಲಿಯಾದ ಭೇಟಿ ತುಂಬಾ ಮುಖ್ಯ. ಸದ್ಯ 2009ರಲ್ಲಿ ಮಾಡಿಕೊಂಡಿದ್ದ ಜಾಯಿಂಟ್ ಡಿಕ್ಲರೇಷನ್ ಆನ್ ಡಿಫೆನ್ಸ್ ಅಂಡ್ ಸೆಕ್ಯೂರಿಟಿ ಕೋಆಪರೇಟಿವ್ ಅನ್ನ ಮರುಪರಿಶೀಲನೆ ಹಾಗೂ ಅಪ್ಗ್ರೇಡ್ ಮಾಡೋಕೆ ಎರಡೂ ದೇಶಗಳು ರೆಡಿಯಾಗಿವೆ. ಹಾಗೆ ಕಮರ್ಷಿಯಲ್ ಹಡಗುಗಳ ಓಡಾಟದ ಬಗ್ಗೆ ಇನ್ಫಾರ್ಮೇಶನ್ ಎಕ್ಸ್ಚೇಂಜ್ ಹಾಗೂ ಮ್ಯಾರಿಟೈಮ್ ಸೆಕ್ಯೂರಿಟಿ ಕೊಲಾಬರೇಷನ್ ರೋಡ್ ಮ್ಯಾಪ್ ಕೂಡ ಫೈನಲ್ ಹಂತಕ್ಕೆ ಬಂದಿದೆ. 2021ರಲ್ಲಿ ಮ್ಯೂಚುವಲ್ ಲಾಜಿಸ್ಟಿಕ್ ಸಪೋರ್ಟ್ ಅಗ್ರಿಮೆಂಟ್ ಆದ್ಮೇಲೆ ಎರಡೂ ದೇಶಗಳ ಮಿಲಿಟರಿ ಎಕ್ಸರ್ಸೈಸ್ಗಳು ಜಾಸ್ತಿ ಆಗಿವೆ. ಜೂನ್ನಲ್ಲಿ ಡಿಫೆನ್ಸ್ ಮಿನಿಸ್ಟರ್ ರಾಜನಾಥ್ ಸಿಂಗ್ ಹಾಗೂ ಆಸ್ಟ್ರೇಲಿಯಾದ ಡಿಫೆನ್ಸ್ ಮಿನಿಸ್ಟರ್ ರಿಚರ್ಡ್ ಮಾರ್ಲೆಸ್ ಮೀಟಿಂಗ್ ಮಾಡಿ ಮ್ಯಾರಿಟೈಮ್ ಸೆಕ್ಯೂರಿಟಿ ಬಗ್ಗೆ ಚರ್ಚೆ ಮಾಡಿದ್ರು. ಇದಕ್ಕೆ ಸಂಬಂಧಪಟ್ಟಂತೆ ಡಿಫೆನ್ಸ್ ವಸ್ತುಗಳು ಹಾಗೂ ಸರ್ವಿಸ್ಗಳನ್ನ ಕೊಡೋ ವಿಚಾರದಲ್ಲಿ ಒಂದು MOU ಕೂಡ ಆಗ್ತಿದೆ. ಈಗ ಡಿಫೆನ್ಸ್ ಇಂಡಸ್ಟ್ರಿ ಹಾಗೂ ರಿಸರ್ಚ್ಗಾಗಿ ಒಂದು ಜಾಯಿಂಟ್ ವರ್ಕಿಂಗ್ ಗ್ರೂಪ್ ಮಾಡೋ ಪ್ಲಾನ್ ಕೂಡ ನಡೀತಿದೆ. ಹೀಗಾಗಿ ಮೋದಿಯವರ ಈ ಭೇಟಿ ಕೂಡ ತುಂಬಾ ಮಹತ್ವ ಪಡ್ಕೋತಿದೆ. ಇನ್ನು ಸ್ನೇಹಿತರೆ, ವರದಿಯಲ್ಲಿ ಮುಂದುವರಿಯೋಕ್ಕೂ ಮುಂಚೆ ಒಂದು ಸಣ್ಣ ಮನವಿ. ನಮ್ಮ ಈ ಪ್ರಯತ್ನ ನಿಮಗೆ ಇಷ್ಟ ಆಗ್ತಿದ್ರೆ ಮಸ್ತ್ ಮಗ ಚಾನೆಲ್ನ ಜಾಯಿನ್ ಬಟನ್ ಕ್ಲಿಕ್ ಮಾಡುವ ಮೂಲಕ ನೀವು ನಮ್ಮ ಮೆಂಬರ್ ಆಗಬಹುದು. ಇದರಿಂದ ನಿಮಗೆ ಎಕ್ಸ್ಕ್ಲೂಸಿವ್ ವಿಡಿಯೋಗಳು ಸಿಗೋದರ ಜೊತೆಗೆ ನಮ್ಮ ಪ್ರಾಮಾಣಿಕ ಪತ್ರಿಕೋದ್ಯಮಕ್ಕೆ ನಿಮ್ಮದೊಂದು ದೊಡ್ಡ ಬೆಂಬಲ ಸಿಕ್ಕಂತಾಗತ್ತೆ. ಆಸಕ್ತಿ ಇರೋರು ಖಂಡಿತ ಜಾಯಿನ್ ಆಗಿ. ಬನ್ನಿ ಈಗ ವರದಿಯಲ್ಲಿ ಮುಂದುವರಿಯೋಣ. ಇನ್ನು 3ನೇ ಮತ್ತು ಕೊನೆ ಪ್ರವಾಸ ಅಂದ್ರೆ ಅದು ನ್ಯೂಜಿಲೆಂಡ್. ವಿಶೇಷ ಅಂದ್ರೆ 40 ವರ್ಷಗಳ ಬಳಿಕ ಭಾರತದ ಪ್ರಧಾನಿಯೊಬ್ರು ನ್ಯೂಜಿಲೆಂಡ್ಗೆ ಭೇಟಿ ನೀಡ್ತಿರೋದು ಇದೇ ಮೊದಲು. ಕೊನೆಯದಾಗಿ 1986ರಲ್ಲಿ ರಾಜೀವ್ ಗಾಂಧಿ ಹೋಗಿದ್ರು. ಇಲ್ಲಿ ಗಮನಿಸಬೇಕಾದ ಮತ್ತೊಂದು ವಿಷಯ ಅಂದ್ರೆ ನ್ಯೂಜಿಲೆಂಡ್ನಲ್ಲಿ ಹತ್ತತ್ರ 3 ಲಕ್ಷ ಭಾರತೀಯರಿದ್ದಾರೆ.
ಅಂದ್ರೆ ನ್ಯೂಜಿಲೆಂಡ್ನ ಒಟ್ಟು ಪಾಪ್ಯುಲೇಷನ್ನ 5.8% ಜೊತೆಗೆ ರೀಸೆಂಟ್ ಆಗಿ ನ್ಯೂಜಿಲೆಂಡ್ ಮತ್ತು ಭಾರತದ ನಡುವೆ ಫ್ರೀ ಟ್ರೇಡ್ ಡೀಲ್ ಆಗಿದೆ. ಕಳೆದ ಏಪ್ರಿಲ್ನಲ್ಲಿ ಇದಕ್ಕೆ ಸಹಿ ಬಿದ್ದಿದೆ. ಆದರೆ ಇದಕ್ಕೆ ನ್ಯೂಜಿಲೆಂಡ್ ಸಂಸತ್ತಿನ ಒಪ್ಪಿಗೆ ಇನ್ನೂ ಸಿಕ್ಕಿಲ್ಲ. ಈ ಒಪ್ಪಂದ ನ್ಯೂಜಿಲೆಂಡ್ನ ಹಿತಾಸಕ್ತಿಗಳಿಗೆ ಪೂರಕವಾಗಿಲ್ಲ ಅಂತ ವಿದೇಶಾಂಗ ಸಚಿವ ಪೀಟರ್ಸ್ ಅವರೇ ವಿರೋಧ ವ್ಯಕ್ತಪಡಿಸಿದ್ದಾರೆ. ಇದರ ಬಗ್ಗೆ ಅಲ್ಲಿನ ನ್ಯೂಜಿಲೆಂಡ್ ಪ್ರಧಾನಿ ಕ್ರಿಸ್ಟೋಫರ್ ಲಕ್ಸನ್ ಮತ್ತು ಸಚಿವ ಪೀಟರ್ ನಡುವೆ ಗುದ್ದಾಟ ಇದೆ. ಆದರೆ ಆಡಳಿತಾರೂಢ ನ್ಯಾಷನಲ್ ಪಾರ್ಟಿ ವಿರೋಧ ಪಕ್ಷವಾದ ಲೇಬರ್ ಪಾರ್ಟಿಯು ಬೆಂಬಲ ಕೊಟ್ಟಿದೆ. ಸಂಸತ್ತಿನಲ್ಲಿ ಈ ಮಸೂದೆ ಪಾಸ್ ಆಗುವ ಸಾಧ್ಯತೆ ದಟ್ಟವಾಗಿದೆ. ಹಾಗೇನಾದ್ರೂ ಆದರೆ ಭಾರತದಿಂದ ಹೋಗೋ 100% ಗೂಡ್ಸ್ ಮೇಲೆ ಮತ್ತು ನ್ಯೂಜಿಲೆಂಡ್ನಿಂದ ಬರೋ 95% ಸಾಮಗ್ರಿಗಳ ಮೇಲೆ ಇನ್ಮೇಲೆ ಯಾವುದೇ ಟ್ಯಾರಿಫ್ ಅಥವಾ ಟ್ಯಾಕ್ಸ್ ಇರಲ್ಲ. ಎಲ್ಲವೂ ಹಂತ ಹಂತವಾಗಿ ಕ್ಲಿಯರ್ ಆಗುತ್ತೆ. ಇದರ ಜೊತೆಗೆ ನ್ಯೂಜಿಲೆಂಡ್ ಸರ್ಕಾರ ಭಾರತೀಯ ಪ್ರಜೆಗಳಿಗೆ ವಲಸೆ ನಿಯಮಗಳನ್ನ ಇನ್ನಷ್ಟು ಟೈಟ್ ಮಾಡೋಕೆ ಚಿಂತನೆ ನಡೆಸ್ತಿದೆ. ಇದು ಕೂಡ ಭಾರತದ ವಲಸಿಗರಿಗೆ ದೊಡ್ಡ ಪೆಟ್ಟು ಕೊಡುತ್ತೆ. ಈ ಬಗ್ಗೆ ಕೂಡ ಈ ಭೇಟಿಯಲ್ಲಿ ಚರ್ಚೆ ಆಗ್ಬೋದು. ಹಾಗೆ $20 ಬಿಲಿಯನ್ ಇನ್ವೆಸ್ಟ್ಮೆಂಟ್ ಪ್ಲಾನ್ ಇದೆ. ಅಂದ್ರೆ ನ್ಯೂಜಿಲೆಂಡ್ನ ಬಿಸ್ನೆಸ್ಗಳು ಭಾರತಕ್ಕೆ ಈಸಿಯಾಗಿ ಬರೋಕೆ ಅಂತಾನೆ ಇಂಡಿಯಾ ಗವರ್ನಮೆಂಟ್ ಒಂದು ಸಿಂಗಲ್ ಡೆಸ್ಕ್ ಅಪ್ರೂವಲ್ ಸಿಸ್ಟಮ್ ರೆಡಿ ಮಾಡ್ತಿದೆ. ಅಂದ್ರೆ ಒಂದೇ ಜಾಗದಲ್ಲಿ ಎಲ್ಲ ಪರ್ಮಿಷನ್ ಸಿಗುತ್ತೆ. ಇದರ ಸಹಾಯದಿಂದ ಮುಂದಿನ 15 ವರ್ಷಗಳಲ್ಲಿ ಭಾರತದಲ್ಲಿ ಬರೋಬ್ಬರಿ $20 ಬಿಲಿಯನ್ ಹೂಡಿಕೆ ಮಾಡೋದು ನ್ಯೂಜಿಲೆಂಡ್ನ ಪ್ಲಾನ್. ಜೊತೆಗೆ ಪ್ರಧಾನಿ ಮೋದಿ ಅವರು ಆಕ್ಲೆಂಡ್ಗೆ ಭೇಟಿ ನೀಡಲಿದ್ದು, ಜುಲೈ 11ರಂದು ಅಲ್ಲಿ ಕಮ್ಯುನಿಟಿ ಇವೆಂಟ್ ನಡೆಯಲಿದೆ. ಅಲ್ಲಿ ಸುಮಾರು 10,000ಕ್ಕೂ ಹೆಚ್ಚು ಭಾರತೀಯರು ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಲಿದ್ದಾರೆ. ಇದರ ಜೊತೆಗೆ ಅಲ್ಲಿನ ಲೋಕಲ್ ಸ್ಪೋರ್ಟ್ಸ್ ಸ್ಟಾರ್ಸ್ ಮತ್ತು ಬಿಸಿನೆಸ್ ಲೀಡರ್ಸ್ ಜೊತೆಯೂ ಮೋದಿ ಅವರು ಮಾತುಕತೆ ನಡೆಸಲಿದ್ದಾರೆ. ಇದರ ಬಗ್ಗೆ ನಿಮ್ಗೇನ್ ಅನ್ಸುತ್ತೆ ಅಂತ ತಪ್ಪದೆ ಕಮೆಂಟ್ ಮಾಡಿ ತಿಳಿಸಿ. ಮತ್ತೆ ಭೇಟಿ ಆಗ್ತಿರೋಣ. ನಮಸ್ಕಾರ.